ಬೆಳಗಿನ ಮನೆಯಲ್ಲಿ ಸುಡುವಾಗ ಭೀಮ ಇಡಂಬರೊಡನೆ ಯುದ್ಧಗೈದಾಗ ಭೀಮ ದುರುಳಗಿ ಕನಸಿದಾಗ ಭೀಮ ಹೇಳಿ ಕೃಷ್ಣ, ನಾನು ಯಾವ ಗಂಡ ಮಾತು ಮೀರ್ತೀನಿ? ಆರಗಿನ ಮನೆಯಲ್ಲಿ ನಿಮ್ಮೆಲ್ಲ ಹೆಸರು ಒಂದೇ ಸಾರಿ ಬೇರೆ ಬೂದಿ ಆಗೋಯ್ತಾ ಇತ್ತು. ನಾನು ಇಲ್ದಿದ್ರೆ ನಾನೊಬ್ಬನೇ ಹೋರಾಡಿ ನಿಮ್ಮೆಲ್ಲರನ್ನ ಹೆಗಲ ಮೇಲೆ ಹೊತ್ಕೊಂಡು ಆ ಅರಗಿನ ಮನೆಯಿಂದ ಈಜಿಗೆ ತಂದು ಪ್ರಾಣ ಉಳಿಸಿದ್ನಲ್ಲ, ಆ ಗಂಡನ ಮಾತು ಮೀರಿದ್ನ. ಇಡಮ್ಮ ನಿಮ್ಮ ರಕ್ಕಸ ನಿಮ್ಮನ್ನೆಲ್ಲ ಒಂದೇ ತುತ್ತು ನುಂಗ್ಕೋತಿದ್ದ ಕಾಡಲ್ಲಿ, ನಿಮ್ಮನ್ನೆಲ್ಲ ನಿನ್ನಿಂದ ಎಬ್ಬಿಸಬಾರದು ಅಂತ ಹೇಳಿ ನಾನೊಬ್ಬನೇ ಆ ಇಡಮ್ಮನೊಡನೆ ಹೋರಾಡಿ ಅವನನ್ನು ಸಂಹಾರ ಮಾಡಿದ್ನಲ್ಲ, ಆ ಗಂಡನ ಮಾತು ಮೀರಿದ್ನೆ. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನ, ಆ ದುಶ್ಯಾಸನ ನಮ್ಮ ಸತಿ ದ್ರೌಪದಿಯ ಸೀರೆಯನ್ನು ಹಿಡಿದು ಎಳಿತಾ ಇರಬೇಕಾದ್ರೆ ಉಕ್ಕಿ ಬರುವ ಕೋಪವನ್ನು ತಡೆಯಲಾದ ಉಕ್ಕಿನ ಗದಿಯನ್ನು ಮೇಲಕ್ಕೆತ್ತಿ ಒಂದೇ ಏಟಿಗೆ ಅವನನ್ನು ಕುಕ್ಕಿ ಬಿಡಬೇಕು ಅಂತ ಮೇಲಕ್ಕೆದ್ದೆ. ಧರ್ಮರಾಯ, ಇದು ಸಮಯವಲ್ಲ ತಮ್ಮ ಅಂದ ತಕ್ಷಣ ಎತ್ತಿದ್ದ ಗದೆಯನ್ನು ಕೆಳಗೆ ಬಿಸಾಡಿ ನಾನು ಸುಮ್ಮನೆ ಕುಳಿತುಕೊಳ್ಳುವೆ. ಕೃಷ್ಣ, ಯಾವಾಗ ನಾನು ಮಾತು ಮೀರಿದ್ದೀನಿ? ಯಾಕೆ ನಿನಗೆ ಭೀಮಸೇನ ಮೇಲೆ ಕಣ್ಣು? ಭೀಮಸೇನ ಅಂದ ಧರ್ಮರಾಯ. ಕೃಷ್ಣ ಹೇಳ್ತಾನೆ, ನಾನು ಒಂದು ಸಾರಿ ಕೇಳಿದ್ದೀನಿ, ನನ್ನ 12 ಸಾರಿ ಬಯಸ್ಕೊಂಡಾಗ ಇಟ್ಕೊಂಡು ಕೂತ್ಕೊಳ್ಳಪ್ಪ. ಅರ್ಜುನ ಧರ್ಮ ಸ್ವರೂಪನಾದ ಅಣ್ಣನಿರುವಾಗ ನಮಗೆ ಯಾಕೆ ರಾಜ್ಯದ ಆಸೆ? ನಮ್ಮಣ್ಣನೇ ರಾಜನಾಗಲಿ. ನಕುಲ ಸಹದೇವರು, ನಮ್ಮಣ್ಣ ಎಡಗಾಲ ಉಂಗುಷ್ಟದಲ್ಲಿ ತೋರಿದುದನ್ನ ಶಿರದ ಮೇಲೊತ್ತು ಎಡಗಾಲ ಉಂಗುಷ್ಟದಿಂದ ತೋರ್ಬಿಡ್ಲಿ, ನಾವು ಶಿರನಲ್ಲಿ ಹೊತ್ಕೊಂಡು ಮಾಡ್ತೀವಿ. ಕೃಷ್ಣ, ರಾಜ್ಯದ ಆಸೆ ನಮಗಿಲ್ಲ, ಧರ್ಮ ಸ್ವರೂಪನಾದ ಅಣ್ಣನೇ ರಾಜನಾಗಿ. ಇನ್ನೇನೋ ಧರ್ಮರಾಯ, ಎದಳಬೇಕೆ ಸರಿ ಕೂತ್ಕೊಳ. ಇಕ್ರಿ ಕಿರೀಟ ನಮಗೆ ನಿನ್ನೆಲ್ಲ ಅಲ್ಲ ಧರ್ಮರಾಯ, ನೀನೇ ಕೆಳಗೆ ಬಿಟ್ಟಿದ್ದ. ಹೋಗುವೇನೋ ನಾನು ದ್ವಾರಕಿಗೆ, ಹೋಗುವೇನೋ ನಾನು. ಅಲ್ಲಿ ಬಂದಿದ್ದಪ್ಪ ಬಲ್ಲ. ಹೋಗುವೆನೋ ನಾನು ದ್ವಾರಕಿಗೆ, ಹೋಗುವೆನೋ ಹೋಗುವೆನೋ. ನನಗಾಗಿ ಕಾಯ್ತಾ ಇದ್ದಾರೆ ಬಲರಾಮದೇವರು, ಹಲವಾರು ಭಕ್ತರು ದ್ವಾರಕೆಯಲ್ಲಿ. ನಾನಿನ್ನು ಹೋಗ್ತೀನಿ ಅಂತ ಹೇಳಿ ಇನ್ನೇನು ಅರಮನೆ ಹೊಸಲು ದಾಟಬೇಕಂತೆ ಕುಳಿತಿದ್ದ ಭೀಮಸೇನ ಥಟ್ಟ ಮೇಲೆ ಕೆತ್ಬಿಟ್ಟ. ನೆಲ್ಲು ನೆಲ್ಲು ನೀನೆಲ್ಲಿ ಹೋಗುವೆ, ಅಷ್ಟೇ, ಮುಂದೆ ಅಡಗಿಲ್ಲ. ಮೋಸಗಾರ ಕೃಷ್ಣ, ನಾವೆಲ್ಲ ಒಂದೇ ತಂದೆ ಮಕ್ಕಳು, ಒಂದ್ಸಲ ಕಿತ್ತಾಡ್ತೀವಿ, ಇನ್ನೊಂದ್ಸಲ ಒಂದಾಯ್ತೀವಿ. ಈ ಜಗಳ, ಈ ಕುಸ್ತಿ, ಒಡೆದಾಟ, ಈ ಯುದ್ಧ ಇದೆಲ್ಲ ನಡೆದು ಯಾರಿಂದ ಅಂತ ತಿಳ್ಕೊಳ್ತೀಯ? ನಿನ್ನ ತಂಗಿ ಇದ್ದಾಳಲ್ಲ, ಎಲ್ಲ ಕೆಡೋದು ಹೆಣ್ಣಿಂದ, ಅವಳಿಂದ, ಆ ದ್ರೌಪದಿಯಿಂದ.
ಅವಳು ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಹೋಯ್ತೀಯೋ, ಇಲ್ಲ ನಿನ್ನ ತಂಗಿ ಕರ್ಕೊಂಡು ಹೋಯ್ತೀಯೋ, ಎಲ್ಲ ಯಾರಾಡ ಮಾತೆ ಇದೇನು ಮಾತಾಡ್ತಾ ಇದೀಯಾ? ಅಲ್ಲ, ಯಾರು ಮದುವೆ ಮಾಡಿ ಕಳಿಸಿದ್ಮೇಲೆ ತಗೊಂಡೋಗಿ ಅಪ್ಪನಲ್ಲಿ ಇಟ್ಕೊಳಕಾಯ್ತದ? ಕೊಟ್ಟೆಣ್ಣು ಕುಲ್ಕೋರಿಗೆ ಯಾವತ್ತೂ ಕೂಡ ಮನೇಲಿ ಇಟ್ಕೊಳಕ್ಕಾಗಲ್ಲ. ಅವ್ರು ಏನು ದುಃಖನೋ ದುಮ್ಮಾನನೋ ಸಂಕಟನೋ ಎಲ್ಲ ಅಲ್ಲೇ ಅನುಭವಿಸಿದ್ರೆ ಅವಳು ಕೀರ್ತಿ. ಆಗ ಸರಿಯಾಗಿ ಬುದ್ಧಿ ಹೇಳು. ಹೆಣ್ಮಕ್ಳು ಕೊಟ್ಟ ಕಡೆ ಆ ತಂದೆ ಮನೆಯವ್ರು ಏನಾರ ಬಂದರೆ ಆ ಮಕ್ಕಳಿಗೆ ಬುದ್ಧಿ ಮಾತನ್ನು ಹೇಳ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಹಿಂದಿನ ಕಾಲದ ವಾಡಿಕೆ, ಅವಾಗಿಂದ ನೋಡ್ಕೊಂಡು ಬಂದಿರ್ತಕ್ಕಂಥದ್ದು. ಅಥವಾ ನಮ್ಮ ತಿಮ್ಮಣ್ಣಂತವ್ರು ಯಾರಾದ್ರೂ ಒಂದು ಕುರಿಗೋ ಒಂದು ಎಮ್ಮೆ ಬೇಕು ಅಂತ, ಒಂದು ದನ ಕರಬೇಕು ಅಂತ ಏನಾರು ಬಂದರೆ, ನಮ್ಮೂರು ಹೆಣ್ಮಗಳು ಇಲ್ಲಿದ್ದಾಳೆ ಅಂದರೆ ಆ ಮಕ್ಕಳಿಗೂ ಒಂದು ಬುದ್ಧಿ ಮಾತನ್ನು ಹೇಳ್ತಕ್ಕಂಥ ಪದ್ಧತಿ. ಅದರಂತೆಯೇ ತವ್ರ ಮನೆಯವ್ರು ಬಂದಾಗ ಆ ಮಕ್ಕಳಿಗೆ ಬುದ್ಧಿ ಮಾತನ್ನು ಹೇಳಬೇಕಾದ್ರೆ ನಿನ್ನ ಕರ್ತವ್ಯ ತಾನೇ, ನಿನ್ನ ತಂಗಿಗೆ ಸರಿಯಾಗಿ ಬುದ್ಧಿ ಹೇಳು, ಇಲ್ಲ ಕರ್ಕೊಂಡು ಹೋಗು. ನಿಜ ಭೀಮಸೇನ ತಂಗ ತಲೆ ಮೇಲೆ ಸೆರಗನ್ನು ಹಾಕ್ಕೊಂಡು ಆ ಮಹತಾಯಿ ದೃಪದ ನಂದಿನಿ ಪಂಚ ಪಾಂಡವರ ಸತಿ ಯಾಜ್ಞ ಸೇನೆ ಎನಿಸಿಕೊಂಡಂತ ಆ ಮಹತಾಯಿ ಜಗತ್ತಿನಲ್ಲಿ ಅವಳದು ವಿಚಿತ್ರವಾದ ಒಂದು ಕತೆ. ಇಡೀ ಪ್ರಪಂಚದಲ್ಲಿ ಒಬ್ಬನೇ ಪತಿ ಆದರೆ ಇವಳಿಗಿನ್ನ 5 ಜನ ಪತಿಗಳು. ಅದರಲ್ಲಿಯೂ ತನ್ನ ಪತಿವ್ರತಾ ಧರ್ಮವನ್ನು ಉಳಿಸಿಕೊಂಡಿದ್ದಾಳೆ ಎಂದರೆ ಆ ಭಗವಂತನ ಲೀಲೆ, ಆ ಮಹತಾಯ ಶಕ್ತಿ. ಅಗ್ನಿಯಷ್ಟೇ ಪವಿತ್ರಳು ಆ ದ್ರೌಪದಿ. ದುಃಖವಾಗೋಯ್ತು. ಸತ್ಯವಾಗಿರೋರ್ನ ಒಳ್ಳೆಯವ್ರನ್ನ ಏನಾದ್ರು ಒಂದು ಮಾತಾಡ್ಬಿಟ್ರೆ ಅವ್ರು ತಡ್ಕೊಳಕ್ಕಾಗಲ್ಲ, ಹಚ್ಚಿಬಿಡ್ತಾರೆ ಬೇಗ. ಈ ಕೆಲವು ಕೊಂಟಿರ್ತವೆ, ಕಗ್ಲೆ ಕೊಂಟಿದ್ದಂಗೆ. ನೀನು ಸಂತಕ ಬೈ, ಒಂದು ತೋಟ ಕಣ್ಣೀರು ಬರಲ್ಲ, ಅವ್ರು ನಾಚ್ಕೊಳ್ಳೋದು ಇಲ್ಲ. ಯಾವ ಮಹತಾಯಿ ದೃಪದ ನಂದಿನಿ ಕಣ್ಣಲ್ಲಿ ಕಂಬನಿ ಕರೆಯುತ್ತಾ ಕೃಷ್ಣ ಅಣ್ಣ ಓಡೋಡಿ ಬಂದ್ಬಿಟ್ಟು ಅಣ್ಣನ ಪರಮಾತ್ಮನನ್ನು ತಪ್ಪಿಕೊಂಡು ಕಣ್ಣೀರು ಹಾಕ್ತಾಳೆ. ಅಳ್ಬೇಡ ತಂಗ, ಯಾಕೆ ಅಳ್ತೀಯ? ಹೆಣ್ಣಿಗೆ ಇದೆಲ್ಲ ಪರೀಕ್ಷೆ ತಾಯೇ. ಈ ಪರೀಕ್ಷೆಯನ್ನೆಲ್ಲ ದಾಟಿ ಮುಂದಕ್ಕೆ ಬಂದ್ರೆ ನಿನಗೆ ಮಹತಾಯಿ ಆಗ್ತೀಯ, ಗೌರವ ಆಧಾರಗಳು ಸಿಗ್ತದೆ ನಿನಗೆ. ಈ ಮಹತಾಯಿ ಆಗ್ತೀಯ ಯಾವಾಗಣ್ಣ? ಯಾವಾಗ? ಹೆಣ್ಣಿನ ಬಾಳು ಹಣ್ಣಿನ ಓಡು ಕಣ್ಣೀರ ಕಡಲಾಯಿತೆ ಈ ನಮ್ಮ ಬಾಳು ಕಣ್ಣೀರ
ಮಾಡಿದೆ ದೇವ. ಈ ಭೂಮಿಗೆ ನಾವು ಭಾರವಾಗ್ಬಿಟ್ಟಿದ್ದೀವಿ. ಯಾರಿಗೂ ಬೇಡವಾದ ವಸ್ತುವೆಂದ ಮೇಲೆ ಈ ಹೆಣ್ಣಿನ ಜನ್ಮ ಯಾಕಪ್ಪ? ಯಾವಾಗ ನೆಮ್ಮದಿಯನ್ನು ಕೊಟ್ಟಿದ್ದೀಯ? ಬಾಲ್ಯದಲ್ಲಿ ತಂದೆ ತಾಯಿಗಳ ಕಾಟ, ಏನೋ ಹೆಣ್ಮಕ್ಳಾದೋ 4 ಅಕ್ಷರ ಕಲ್ತ್ಕೊಳ್ಳಿ ದೇಶಕ್ಕೆ ಬೆಳಕಾಗಲಿ ಅನ್ನಲ್ಲ. ಅಯ್ಯೋ ತಾಯಿ ನೀನು ಓದ್ ಬೂದಿ ಉಳ್ಕೊಳ್ಳೋದಲ್ಲಿ ನಡಿ ಮೊದಲು ಯಾವತ್ತಿರೂ ಮಡ್ಕೆ ತಾಳಕಿರಿ ತಪ್ಪಲ್ಲ ಹೇಳ್ಕೊಡುವಂತಕ್ಕಿ ಅಂತ. ತಂದೆ ತಾಯಿಗಳ ಕಾಟ, ಹೆಣ್ಣು ಅಂತ ಹವ ಹೇಳೋಣ. ಯೌವನಕ್ಕೆ ಬಂದಾಗ ಗಂಡನ ಕಾಟ, ಕಟ್ಕೊಂಡು ಪುಣ್ಯಾತ್ಮ ಒಳ್ಳೋನಾದ್ರೂ ಸರಿ, ಅವನು ಅಲ್ಲೇ ಎಡ್ ಹಾಕ್ಕೊಂಡು ಮನಗೂ ಎಡ್ ಹೆಗಲ ಮೇಲೆ ಮಡಿಕೊಂಡು ಬಂದರೆ ಏನ ಸಾಕಪ್ಪ. ಉಂಡ ಅನ್ನಂಗಿಲ್ಲ, ಊಟ ಅನ್ನಂಗಿಲ್ಲ, ಮಕ್ಕಳ ಮನೆಗೆ ಕೊಂಡು ಏನಾಗಿಲ್ಲ, ಕಾಳೆ ತವ ಹಾಕಿದ್ದು ಸಾರೇ ಅನ್ನಂಗಿಲ್ಲ. ಗಂಡನ ಕಾಟ, ಮುಪ್ಪಿನಲ್ಲಿ ಮಕ್ಕಳ ಕಾಟ. ಏನೋ ಭಗವಂತ ಆಡಮಲೆ ಹೆಂಗೆ ಮಕ್ಕಳು ಕೊಟ್ಟ ಕಣಪ್ಪ, ನನಗೆ ಯಾವ ಭಾಗ್ಯನೂ ಬೇಡ. ಆ ಮೊಮ್ಮಕ್ಕಳು ಆಡಿಸ್ಕೊಂಡು ಊಟಾಣಿ ಹಿಡ್ಕೊಂಡು ಎಲ್ಲಡಿಕೆ ಹಾಕ್ಕೊಂಡು ಮನೆ ಮುಂದೆ ಹಾಯಾಗಿ ಸಂತೋಷವಾಗಿ ಕಾಲ ಕಳೆದ್ಬಿಟ್ಟು ಒಂದಿನ ಗೊಟ್ಟಕ್ಕಂತ ಪ್ರಾಣ ಬಿಟ್ಬಿಡ್ತೀನಿ, ದೇವ್ರು ನನಗೆ ಆ ಸಾವು ಕೊಟ್ಬಿಟ್ಟು ಸಾಕು ಅಂತ ಅನ್ಕೋತಾರೆ. ಆದರೆ ಅದರಂತೆ ನಡೆಯಲ್ಲ. ನಡೀತದ? ಹಿರಿಯೋನ್ ಮಗ ಕಿರಿ ಮಗ ಅಂತ ಒಂದು ಸ್ವಲ್ಪ ಪ್ರೀತಿ ತೋರಿಸ್ ಸಾಕು, ಹಿರಿಯೋನಾಲೆ ಬೆರ್ತ್ಕೋತಾನೆ. ನೋಡ್ದ, ಹಳೆ ದುಡ್ಡು ಮಡಗಿದ್ದಲ್ಲೋ ಎಲ್ಲಾನು ಒರ್ಸ್ಬಿಟ್ಲು. ಯಾರಿಗೆ? ಕಿರಿ ಮಗನಿಗೆ. ಗೃಹಲಕ್ಷ್ಮಿದು 8,000 ಬಂದಿತ್ತು, ಈಗ ಅದನ್ನು ಅವನಿಗೆ ಕೊಡ್ತೇನೆ. ಬರ್ಲಿ ಇವಳು ನನ್ನ ಮನೆ ಬಾಗಿಲಿಗಿನ್ನ ಏನೋ ಕಿರಿ ಮಗ ದಡ್ಡ ಅಂತ ಅವನ ಕಡೆಗೋಸಿ ಪ್ರೀತಿಸಾಕು. ಇವನು ಆಲೆ ಇವನು ಬೆರ್ತ್ಕೋತಾನೆ ಕಿರಿ ಮಗ. ಹೀಗಿರ್ಬೇಕಾದ್ರೆ ಈ ಪಾಪಿ ಹೆಣ್ಣಿನ ಜನ್ಮವನ್ನು ನೀನು ಯಾಕಾದ್ರೂ ಸೃಷ್ಟಿ ಮಾಡಿದೆ ವಾಸುದೇವ ಕೃಷ್ಣ ಜನಾರ್ದನ, ಸಾಕು ಮಾಡು, ಈ ಹೆಣ್ಣಿನ ಜನ್ಮ ಬೇಡ ಅಂದಾಗಿ ಹೇಳ್ತಾನಂತೆ. ಅಮ್ಮ, ನಾರಿ ಸ್ವರ್ಗಕ್ಕೆ ದಾರಿ ಎಂದು ಆರ್ಯರು ಸಾರಿ ಹೇಳಿದ್ದಾರಮ್ಮ. ಪುರುಷನೇ ಸ್ವರ್ಗಕ್ಕೆ ಅಂತ ಯಾವ ಪುಸ್ತಕದಲ್ಲೂ ಬರ್ದಿಲ್ಲ. ಏನಂತ ಸರ್ ಅವರೇ? ನಾರಿಯೇ ಸ್ವರ್ಗಕ್ಕೆ ದಾರಿ. ಹೆಣ್ಣಿಂದ ಈಗ ಉಂಟು, ಹೆಣ್ಣಿಂದ ಪರ ಉಂಟು, ಹೆಣ್ಣಿಂದ ಸಕಲ ಸಂಪದ ಉಂಟು. ಹೆಣ್ಣಿರುವ ಮನೆ ಚಂದ, ಹೆಣ್ಣಿರುವ ಮನ ಚಂದ, ಹೆಣ್ಣಿರ್ತಕ್ಕಂಥ ಬಾಳು ಚಂದ. ಹೆಣ್ಣಿಲ್ಲದ ಬಾಳು ಜಗತ್ತಿನಲ್ಲಿ ಬಲು ಹೀನವಾದ್ದು. ಅದಕ್ಕೆ ಹೇಳ್ತಾರೆ, ನೀವು ಕೇಳ್ಬೋದು ನಾರಿಯೇ ಸ್ವರ್ಗಕ್ಕೆ ದಾರಿ. ಅದ್ಯಾಗ ನಾರಿಯೇ ಸ್ವರ್ಗಕ್ಕೆ ದಾರಿ ಆದಳು? ಜನಿತಕ್ಕೆ ತಾಯಾದಳು, ಮೋಹಕ್ಕೆ ಮಗಳಾದಳು, ಕೂಟಕ್ಕೆ ಸ್ತ್ರೀಯಾದಳು. ಜನಿಸುವುದಕ್ಕೆ ತಾಯಿಯೂ ಅವಳೆ, ಮುದ್ದಾಡುವುದಕ್ಕೆ ಮಗಳೂ ಅವಳೆ, ಕೂಡುವುದಕ್ಕೆ ಸ್ತ್ರೀಯೂ ಅವಳೆ. ಅವಸಾನ ಕಾಲದಲ್ಲಿ ನಾವು ಕಣ್ಣು ಕಾಣದೆ, ಕೈಯಲ್ಲಾಗದೆ, ಮ್ಯಾಲಕ್ಕೆ ಕೇಳದೆ ಬಿದ್ದಾಗ ನಮ್ಮನ್ನು ಉಪಚಾರ ಮಾಡಿ, ನಮ್ಮನ್ನು ಶುದ್ಧ ಮಾಡಿ, ಎಲ್ಲ ಶುಶ್ರೂಷೆಗಳನ್ನು ತಿಕಾ ತೊಳೆದು ಮುಖ ತೊಳೆದು ಗೊಣ್ಣೆ ಸೀಟಿ 6 ತಿಂಗಳು ಕೂಸನ್ನು ಸಾಕ್ತಾರಲ್ಲ, ಹಂಗೆ ಸಾಕಬೇಕು ಕೆಳಗೆ ಬಿದ್ದ ಮೇಲೆ. ಗಂಡು ಮಕ್ಕಳು ಯಾರು ಸಾಕಲ್ಲ, ಹೆಣ್ಣಾದವಳು ಮಾತ್ರ ಅದನ್ನೆಲ್ಲ ಸಹಿಸ್ಕೊಂಡು ಸಾಕ್ತಾಳೆ, ಅವನ್ನ ಸ್ವರ್ಗಕ್ಕೆ ಕಳಿಸ್ತಾಳೆ. ಅದಕ್ಕೆ ಹೇಳ್ತಾರೆ ನಾರಿಯೇ ಸ್ವರ್ಗಕ್ಕೆ ದಾರಿ ಅಂದಮೇಲೆ ಲೋಕಪೂಜಿತಳಾಗ್ತಿ ತಾಯಿ. ಪ್ರಪಂಚದಲ್ಲಿ ಲೋಕಪೂಜಿತಳಾಗ್ತೀಯ. ಹೌದು, ನೋವು ಯಾವತ್ತೂ ಬಿಟ್ಟಿದ್ದಲ್ಲ. ಆ ನೋವು ಪಟ್ಟಂಗೆಲ್ಲ ಪುಟಕ್ಕಿಟ್ಟ ಚಿನ್ನದಂತೆ ನಮ್ಮ ಬಾಳು ಹಸನ ಆಗ್ತಾ ಇರ್ತದೆ. ಈ ಪ್ರಪಂಚದಲ್ಲಿ ಯಾವುದೂ ಸ್ಥಿರ ಇಲ್ಲ, ಯಾವುದೂ ಕೂಡ ಪ್ರಪಂಚದಲ್ಲಿ ಶಾಶ್ವತವಾದ್ದೇ ಇಲ್ಲ. ಒಬ್ಬ ಮಗನಿರ್ಬೋದು, ಒಬ್ಬ ಮಗಳಿರಬಹುದು, ನಮ್ಮ ಆಸ್ತಿ ಆಗುವುದು, ಗಳಿಸಿದ ಸಂಪತ್ತಿರ್ಬೋದು, ನಾವಿಲ್ಲಿರ್ತಕ್ಕಂಥ ಯಾವುದೂ ಸ್ಥಿರವಿಲ್ಲ. ಅದಕ್ಕೆ ಹೇಳ್ತಾರೆ ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ. ಮಾಯದ ಈ ಘೋರ ಜೀವನ ಸ್ಥಿರವಿಲ್ಲ, ಹರಹರ ಈ ಘೋರ ಜೀವನ ಸ್ಥಿರವಿಲ್ಲ.
ಮತ್ತೆ ಮಣ್ಣನ್ನು ಸೇರುತ್ತೆ. ಇದು ಶಾಶ್ವತ ಅಲ್ಲ ಭೂಮಿ ಮೇಲೆ. ಅಂದ ಹಾಗೆ ಇಲ್ಲಿ ಯಾವ ಮಹಾನುಭಾವನ ಆಗ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೆಣ್ಣಿಂದ ಇಹ ಉಂಟು, ಹೆಣ್ಣಿಂದ ಪರ ಉಂಟು, ಸಕಲ ಸಂಪದ ಉಂಟಮ್ಮ. ನೀನು ಲೋಕ ಪೂಜಿತಳಾಗ್ತೀಯ, ಇಡೀ ಜಗತ್ತೇ ನಿನ್ನನ್ನು ಪೂಜೆ ಮಾಡುತ್ತೆ. ಹೆಣ್ಣಾದ ಒಂದು ಸಾರಿ ನಾವು ಹಸಿ ಹಚ್ಚಿ ಹೆಣ್ಣು ಮಕ್ಕಳನ್ನ ಕುರಿಸಿ ಪೂಜೆ ಮಾಡ್ತೀವಿ. ಹೌದು, ಲೋಕ ಪೂಜಿತಳು ಅಂತ ಅದಕ್ಕೆ ಅನ್ನೋದವ್ರಿಗೆ. ಸತ್ಯ. ಹಸೆಮಣೆ ಏರಿ ಬಂದಾಗ ಒಂದು ಸಾರಿ ಪೂಜೆ ಮಾಡ್ತೀವಿ. ಗರ್ಭಿಣಿಯರಾದಾಗ ಕುಳ್ಳಿರಿಸಿ ಆರತಿ ಎತ್ತಿ ಬೆಳಗ್ಗೆ ಮಡಲು ತುಂಬಿ ಪೂಜೆ ಮಾಡ್ತೀವಿ. ಹೌದು, ಮಹಾಪೂಜಿತಳಾಗ್ತೀಯ ತಾಯಿ ನೀನು. ಎಷ್ಟೇ ಕಷ್ಟ ಬಂದರೂ ಅಸತ್ಯದ ಕಡೆ ತಿರುಗಬೇಡ, ಧರ್ಮದ ದಾರಿನ ಬಿಡಬೇಡ. ಪತಿಯೇ ನಿನಗೆ ದೇವರು, ಪತಿಯೇ ನಿನ್ನ ಸಕಲ ಸರ್ವಸ್ವ. ಬೇಲಿಮೇಗಳ ಹೂವು ಬೆಳ್ಳಗಿದ್ದರೆ ಏನೇ ಮಲ್ಲಿಗೆ ಹೂವಿನಂತ ಮನೆಗಂಡನನ್ನು ಬಿಟ್ಟು ಅನ್ಯ ಹೂವನ್ನು ನೀನು ಮುಡಿಬೇಡಮ್ಮ. ನಾನು ಬರ್ತೀನಿ ತಾಯಿ. ಆಶೀರ್ವಾದ ಮಾಡ್ತಾ ಇದ್ದಾನೆ ಭಗವಂತ. ಅಣ್ಣ ನಾನು ಹೋಗಿ ಬರ್ತೀನಿ ತಾಯಿ. ಎತ್ತ ಮನೆಗೆ ನೀನು ಹಾಲು ಕರೆ ಕೊಟ್ಟಂತ ಮನೆಗೆ ದೀಪ ಬೆಳಗಮ್ಮ, ದೀಪ ಬೆಳಗು. ನೀನು ದೀವಿಗೆ ಆಗಿರಬೇಕು. ಹೆಣ್ಣು ಮಕ್ಕಳು 2 ಮನೆ ದೀಪವನ್ನು ಬೆಳಗ್ತಕ್ಕಂಥವ್ರು. ಅವಳೇನಾರ ಕೆಟ್ಟೋದ್ರೆ 2 ಮನೆ ದೀಪನೂ ಆಗುತ್ತವೆ. ಎತ್ತೊತ್ತವರೆಗೂ ಅಪಕೀರ್ತಿ, ಇಲ್ಲೂ ಮನೆ ಬೆಳಗಲ್ಲ. ಈ ರೀತಿ ಆಗ್ತದಮ್ಮ ಅಂತ ಹೇಳಿ ಯಾವ ಮಹಾತಾಯಿ ಆ ದ್ರೌಪದಿಗೆ ಬುದ್ಧಿವಾದವನ್ನು ಹೇಳಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನೇರವಾಗಿ ದ್ವಾರಕೆಗೆ ಬಂದ. ಆನಂದವಾಗಿ ಅಣ್ಣನಾದ ಬಲರಾಮನೊಡನೆ ರುಕ್ಮಿಣಿ, ಸತ್ಯಭಾಮೆ, ಭಕ್ತರಾದ ಕುಚೇಲ, ಸುಧಾಮ ಎಲ್ಲ ಭಕ್ತಾದಿಗಳಿಂದ ಸಂತೋಷವಾಗಿದ್ದಾನೆ. ಇತ್ತ ಕಡೆ ಪಾಂಡವರು ಹಸ್ತಿನಾವತಿಗೆ ರಾಜ್ಯಭಾರ ಮಾಡುತ್ತಾ ಇದ್ದಾರೆ. ಯಾವ ಬದರಿಕಾಶ್ರಮದಲ್ಲಿ ಅತ್ರಿ, ಭಾರಧ್ವಜ, ಕಣ್ವ, ಪರಾಶರ, ಅಂಬರೀಷ, ಸುಖ, ಸನಕ, ಸನಂದಾದಿ ಮಹರ್ಷಿಗಳೆಲ್ಲ ಒಂದು ಕಡೆ ಸೇರಿಕೊಂಡು ಹಿಂಗೆ ಮಾತಾಡೋಕ್ಕೆ ಶುರುವಾದ್ರು. ಏನಂತ ಸುಳ್ಳು ಹೇಳ್ಬೇಡ. ಆಮೇಲೆ ನಾಳೆ ಗೋಕುಲಾಷ್ಟಮಿ, ಕೃಷ್ಣ ಪರಮಾತ್ಮ ಹುಟ್ಟಿದಂತಹ ದಿವಸ. ನಾವೆಲ್ಲರೂ ಸೇರಿ ಆ ಭಗವಂತನ ಪಾದ ಪೂಜೆಯನ್ನು ಮಾಡಿ ಧನ್ಯರಾಗೋಣ ಬನ್ನಿ ಎಂಬ ಹೇಳಿ ಗಂಗೆಯಲ್ಲಿ ಮಿಂದು ರುದ್ರಾಕ್ಷ ಸರವನ್ನು ಹಾಕ್ಕೊಂಡು ಜಟಾಮುಕಟವನ್ನು ಕಟ್ಟಿಕೊಂಡು ವಿಭೂತಿ ಧಾರಣೆ ಮಾಡಿಕೊಂಡು ಎಲ್ಲ ಮುನುಮುನಿಗಳು ಆ ಬದರಿಕಾಶ್ರಮದಲ್ಲಿ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಇದೇನು ಹೊರಬೇಕು ಆಕಾಶ ಮಾರ್ಗದಲ್ಲಿ ಎಲ್ಲರೂ ನಾಲ್ಕು ಕಚೇರಿ ನೋಡ್ತಾರೆ. ಓಂ ಬ್ರಹ್ಮ ಚಿತ್ರಾರ್ಥ 4 ವರ್ಷಗಳು ಬರ್ತಾ ಇದ್ದಾರೆ. ನಾರಾಯಣ 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 ಕರುಣ ಭರಣ ಕಮಲ ರಮಣ ವರಣ ಸುರಲೋಕ ವಂದಿತ ಚರಣ ವರಣ ಸುರಲೋಕ ವಂದಿತ ಚರಣ ವರಣ ಸುರಲೋಕ.
ಎಲ್ಲರೂ ನಾರ ಮಹಾತ್ಮರನ್ನ ಕಂಡು ಕೈ ಮುಗಿದು ನಿಂತಿದ್ದಾರೆ. ನಾರ ಮಹಾತ್ಮರು ಬಂದೊಡನೆ ನಮೋ ನಮೋ ಆಶೀರ್ವಾದ ಮಾಡಿ ದೀರ್ಘ ಆಯುಷ್ಮಾನ್ ಭವ. ಓಹೋ ಎಲ್ಲರೂ ಪೈಣ ಬರ್ತಾ ಇದೆಯಲ್ಲ ಸ್ವಾಮಿ, ನಾಳೆ ಗೋಕುಲಾಷ್ಟಮಿ. ಈಗ ತಾನೇ ಮಹಾಭಾರತ ಕುರುಕ್ಷೇತ್ರದ ಯುದ್ಧವನ್ನು ಮುಗಿಸಿ ಪರಮಾತ್ಮ ಆನಂದವಾಗಿ ಧಾರಿಸಿದ್ದಾನೆ. ನಾವೆಲ್ಲರೂ ಹೋಗಿ ಭಗವಂತನ ಕರೆತಂದು ಪಾದ ಪೂಜೆ ಮಾಡಿ ಧನ್ಯರಾಗೋಣ ಅಂತ ಹೊರಟಿದ್ದೀವಿ. ನಿಮಗೆ ತಲೆಯಲ್ಲಿ ಬುದ್ಧಿ ಆಯ್ತಾ ಇಲ್ಲ ಎಮ್ಮೆಲದ್ದಿ ಆಯ್ತು? ಯಾಕೆ ಸ್ವಾಮಿ ಹಿಂಗೆ ಬೈತೀರಿ ನನ್ನ? ಅಲ್ಲಪ್ಪ, ಇಷ್ಟು ಜನ ಎಲ್ಲ ಹೋಗಿ ಕರ್ಕೊಂಬರೋದು, ಇಷ್ಟು ಜನ ಎಲ್ಲ ಪೂಜೆ ಮಾಡಿದ್ದು ಯಾವ ನ್ಯಾಯನೀಯ? ಇದು ಬುದ್ಧಿವಂತ ಲಕ್ಷಣ. ಒಂದು ಗಂಟೆಗಾರ ಆಗಿ 12 ಜನ ಶಿಷ್ಯರು ಒತ್ತು ಸತ್ರಂತೆ. ಯಾಕೆಂದ್ರೆ ಇವ್ರು ಭಾಗ ಮಾಡ್ಕೊಳ್ಳಿಲ್ಲ. ಕಣ್ಣಿಗೆ ಹೆಗಲ ಮೇಲೆ ಹೊತ್ಕೊಳಕ್ ಹೋಗಂತೆ, ಬದುಕ್ತಾರ ಅವರು. ಆಗಲ್ಲ, ಅಷ್ಟು ದೂರ ಹೊತ್ಕೊಂಡು ಹೋಗೋರು ಅಲ್ಲೇ ಒಬ್ಬ ಸಾಯಿ. ನಿನ್ನ ಕೈಲಾಗಿಲ್ಲ, ನಾನು ಹೋಗ್ತೀನಿ ಅವ್ರು ಬುದ್ಧಿ ಇಲ್ಲ. ಹಾಗೆ ನಿಮ್ಮಲ್ಲಿ ಯಾರು ಅಗ್ರಗಿಣರ ಆಯ್ತು ಒಬ್ಬರೋಗಿ ಪರಮಾತ್ಮನ ಕರ್ಕೊಂಡು ಬಂದ್ರೆ ಸಾಕು, ಎಲ್ಲರೂ ಸೇರಿ ಪಾದ ಪೂಜೆ ಮಾಡೋದು. ನಿಜ, ನಾರು ಸುಳ್ಳು ಹೇಳಲ್ಲ, ಅಲ್ಲ ಹೇಳ್ತಾರೆ, ಹೆಚ್ಚಾಗಿ ಹೇಳಲ್ಲ. ಇಷ್ಟು ಜನಗಳು ಯಾವ ಹೋಗ್ತೀರಾ? ಶ್ರೀಹರಿಯನ್ನ ಗೋವಿಂದನನ್ನ ಕೃಷ್ಣ ಪರಮಾತ್ಮನ ಕರ್ಕೊಂಡು ಒಬ್ಬರು ಗಳ್ಳಾಡಿಲ್ಲ. ನಿಗ್ರಹ ಅನುಗ್ರಹ ಸಂಪನ್ನರಿಸಿಕೊಂಡಿರ್ತಕ್ಕಂಥ ಯಾವ ಕಣ್ವ ಮಹರ್ಷಿಗಳು ತಟ್ಟಿನ ಮೇಲೆ ಗೆದ್ದು ನಿಂತುಕೊಂಡು ನಾನು ಹೋಗ್ತೀನಿ. ಆ ಶ್ರೀಹರಿಯನ್ನ ಗೋವಿಂದನನ್ನ ರುಕ್ಮಿಣಿಪತಿಯನ್ನು ನಾನು ಕರ್ಕೊಂಡು ಬರ್ತೇನೆ. ಹಾಗೆ ಎಲ್ಲರೂ ಅಪ್ಪಣೆನ ಪಡೆದು ಯಾವ ಮಹಾನುಭಾವರಾಗತಕ್ಕಂಥ ಕಣ್ವ ಮಹರ್ಷಿಗಳು ದ್ವಾರಕೆಗೆ ಪ್ರಯಾಣ ಮಾಡಿದ್ದಾರೆ. ಜಯತು ಜಯ ವಿಠಲ ನಿನ್ನ ನಾಮವೋ ಶಾಂತಿ ಧಾಮವೋ ಸೌಖ್ಯ. ಕಲ್ಲಿನಲ್ಲಿ ಮುಳ್ಳಿನಲ್ಲಿ ಕ್ರಿಮಿಕೀಟಗಳಲ್ಲಿ ಎಲ್ಲೆಲ್ಲೂ ನೀನಿದ್ದೀಯಂತೆ, ನನಗೇಕೆ ನೀನು ಗೋಚರವಾಗ್ತಾ ಇಲ್ಲ? ಕೃಷ್ಣ ಕೃಷ್ಣ ಅಂತ ಬಲರಾಮನನ್ನು ಯೋಚನೆ ಮಾಡ್ತಾ ಇದ್ದಾನೆ ಭಗವಂತ ಕೃಷ್ಣ. ಎಂದು ಬಾರದ ಕಣ್ಣು ಋಷಿಗಳು ಬರ್ತಾ ಇದ್ದಾರೆ. ನಾವಿದ್ರೆ ಕೇಳ್ತಪ್ಪ ನಾಡಿಗೆ. ಆದ್ದರಿಂದ ನಾವು ಈ ಜಾಗವನ್ನು ಬಿಟ್ಟು ಯಮುನಾ ನದಿ ತೀರಕ್ಕೆ ಜಲಕ್ರೀಡೆ ಆಡೋಣ ನಡೆಯುತ್ತ ಅಣ್ಣನನ್ನು ಕರ್ಕೊಂಡು ಹೊರಟು ಬಿಟ್ಟ. 40,000 ಯಾದವರ ಬಳಗ ದ್ವಾರಕೆಯಲ್ಲಿದೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಳಗ ಕಳೆಯಿತು ಒಂದು ದಿನ ಒಬ್ರು ಬರಲಿಲ್ಲ, ಕಳೆಯ ಇನ್ನೊಂದು ದಿನ, ಕಳೆಯ ಮತ್ತೊಂದು ದಿನ, 3ನೇ ದಿನಕ್ಕೆ ಆ ಕಡೆಯಿಂದ ಒಬ್ಬ ಬಂದ. ಓಹೋ, ಎಷ್ಟೊತ್ತೇ ಬಂದು ಕೂತ್ಕೊಂಡ್ರೆ ಇವರು. ಏನಿವ್ರು ಗಡ್ಡ ಮೀಸೆ, ಏನಿವ್ರು ವಿಭೂತಿ, ರುದ್ರಾಕ್ಷಿ ಸರ, ಇನ್ನೊಬ್ಬ ಅಂದಲ್ಲೋ ಏನೋ ನೋಡ್ತೀಯ. ಒಬ್ರಿಗೆ ಇಬ್ಬರು 4 ಜನ ಆದ್ರು, 4 ಜನಕ್ಕೆ 8 ಜನ ಆದರು, 8 ಜನಕ್ಕೆ 16 ಜನ ಗುಂಪಾಗಿ ಸೇರಿಬಿಟ್ರು. ಕುಚೇಷ್ಟೆ. ಭಗವಂತ ಹುಟ್ಟಿರ್ತಕ್ಕಂಥ ನಾಡಲ್ಲೇ, ಆ ಭೂಮಿಯಲ್ಲೇ ಕುಚೇಷ್ಟೆ ಮಾಡ್ತಕ್ಕಂಥವ್ರು. ಒಳ್ಳೆಯವರು ಎಲ್ಲಿರ್ತಾರೋ ಅಲ್ಲಿ ಕೆಟ್ಟವರು ಹುಟ್ಟಿರ್ತಾರೆ. ಅದು ಸರ್ವೇ ಸಾಮಾನ್ಯವಾಗಿ ಇದು ಪ್ರಕೃತಿ ನೇಮ. ಹೌದು, ಸತ್ಯ. ಜೇನು ಎಲ್ಲಿ ಕಟ್ಟಿರುತ್ತೋ ಅಲ್ಲಿ ವಿಷವಾದ ಬೇವಿನ ಮರನು ಕೂಡ ಇರ್ತದೆ. ಕತ್ತಲೆ ಹಿಂದೆ ಬೆಳಕಿದ್ದ ಹಾಗೆ ಇಲ್ಲಿ ಆ ಮಹರ್ಷಿಗಳ ಮಹತ್ವವನ್ನು ತಿಳಿಯದೆ ಕುಚೇಷ್ಟೆ ಮಾಡುತ್ತಾ ಇದ್ದಾರಂತೆ. ಕೃಷ್ಣ ಪರಮಾತ್ಮನಿಗೊಬ್ಬ ಮಗ ಇದ್ದ, ಸಾಂಬವ ಅಂತ. ಈ ಶಾಸ್ತ್ರದವ್ರನ್ನ ನಾವು ಪಲ್ಟಿ ಹೊಡಿಸ್ಬೋದು. ಒಂದು ಗಂಡು ಹುಡುಗ ಸೀರೆ ಉಡ್ಸೋಣ, ಇವಳು ಹೊಟ್ಟೆಲಿ ಎಂಥ ಮಗುವಾಗುತ್ತೆ ಅಂತ ಕೇಳೋಣ. ಶಾಸ್ತ್ರದವನು ಕೇಳದೆ ವಾಟ ಹೊಡಿದಾನೆ. ಆ ಸಾಂಬವನಿಗೆ ಸೀರೆ ಉಡ್ಸಿದ್ರು, ಜಡೆ ಹಾಕಿ ತಲೆ ಗೋರಿ ಹೂವು ಮುಡಿಸ್ಕೊಂಡು ಸಾಂಬವನಿಗೆ ಕರ್ಕೊಂಡ್ಬರ್ತಾವ್ರೆ. ಅಲ್ಲೊಬ್ಬ ಅಜ್ಜಮ್ಮ ಕೂತಿದ್ಲು, ಅವಳು ಹಿಂಗೆ ಗದ ಮೇಲೆ ಕೈ ಇಟ್ಕೊಂಡು, ಅವ್ಳಿಗೆ ಅಲೆ ಮೇಲೆ ಕೆಳಗೆ ಏನು ಇರಲಿಲ್ಲ ಅಂತ ತಪ್ಪು ತಿಳ್ಕೋಬೇಡಿ. ಅಲ್ಲೂ ಲೋ ಇವಳೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಜ್ಜಿ. ಯಾರೋ ಇವ್ರು ಬಂದವ್ರೆ, ಯಾರೋ ಋಷಿಗಳು ಬಂದವ್ರೆ, ಕರ್ಕೊಂಡು ಗರ್ಭಿಣಿ ಅಂತ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ದಡ್ ಬಡ್ಡಿ ಮಕ್ಕಳ ಗರ್ಭಿಣಿ ಬೇಕಾದ್ರೆ ಸ್ವಲ್ಪ ಹೊಟ್ಟೆ ಉಪ್ರಿ ಕಾಣಕ್ಕಿಲ್ವೇ? ಅಜ್ಜಿ ಏನು ಮಾಡೋದು?
ನಮ್ಮ ಅತ್ತೆ ಕಾಲದ ಒಂದು ಮೋಟು ಒನ್ಕೆ ಕೊಡ್ತೀನಿ ತಾಳ ಮಗ ಅಂತ ತಂದು ಕೊಟ್ಲು ಅವಳು, ಒಂದು ಮೋಟು ಒನ್ಕೆನ. ಅದನ್ನು ಹೊಟ್ಟೆ ಮೇಲೆ ಕಟ್ಟಿ ಭದ್ರವಾಗಿ ಬಟ್ಟೆ ಬಿಗಿದ್ರಲ್ಲ ಸ್ವಲ್ಪ ಚೆನ್ನಾಗಿದೆ. ತಂದು ಮಹರ್ಷಿಗಳ ಮುಂದೆ ನಿಲ್ಲಿಸಿದಾರಂತೆ. ಇಂದಿಲ್ಲ ಮುಂದಿಲ್ಲ ಒಬ್ಬಳೆ ಮಗಳಿವಳನಗೆ, ಇವ್ರು ಹೊಟ್ಟೆಲಿ ಎಂಥ ಮಗು ಆಗುತ್ತೆ ಅಂತ ನನಗೆ ಅನುಮಾನ ಆಗುತ್ತೆ. ಏನಾಯ್ತದೋ ಗಂಡಾಯ್ತದೆ, ಏನಾಯ್ತದೋ ಗಂಡಾಯ್ತದೆ. ದಯಮಾಡಿ ಹೇಳಬೇಕು ತಾವು ತಿಳಿದಂಥವರು ಜ್ಞಾನಿಗಳು. ತನ್ನ ಮೂರನೇ ಕಣ್ಣನ್ನು ತೆರೆದು ನೋಡ್ತಾರಂತೆ, ಜ್ಞಾನದ ಕಣ್ಣನ್ನು ಮಹರ್ಷಿಗಳು. ಎಲ್ಲ ಪಾಪಿಗಳೇ, ನನ್ನಂಥ ಯತಿಗಳನ್ನು ಋಷಿಗಳನ್ನು ಈ ಭಗವಂತ ಹುಟ್ಟಿರ್ತಕ್ಕಂಥ ಈ ಜನ್ಮಭೂಮಿಯಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ? ಇಳೀರಿ ಶಾಪ. ಹೆಣ್ಣನ್ನು ಹಡೆಯುವುದಿಲ್ಲ, ಗಂಡನ್ನು ಹಡೆಯುವುದಿಲ್ಲ. ಹಡೆಯುವಳು ನಿಮ್ಮ ವಂಶನಾಶನವ ಮಾಡ್ಕೊ ಮಸಲವ ಅಂತ ಹೇಳಿ. ಮಸಲ ಅಂದರೆ ಸಂಸ್ಕೃತದಲ್ಲಿ ಒನಕೆ ತುಂಡು ಅಂತ. ತತ್ಕ್ಷಣದಲ್ಲಿ ಆ ಗಂಡುಡಿಗೆ ಹೋಗಿ ಹೆಣ್ಣುಡಿಗೆ ಆಗ್ಬಿಟ್ಟ. ಸತ್ಯ. ಹೆಣ್ಣು ರೂಪವಾಯಿತು, ಗರ್ಭವತಿ ಆಗ್ಬಿಟ್ಲು. ದಿನವೊಂದು 2 3 4 ದಿನದೊಳಗೆ ಕಳೆಯುತ್ತಾಗ ಕಾಲ, ಮಾಸವೊಂದೆರಡು 3 4 ದಿನ ಕಳೆಯುತ್ತಾಗ ವೇಳೆ ದಿನವೊಂದು 2 3 4 5 ಈ ರೀತಿಯಾಗಿ ನವಮಾಸಗಳು ತುಂಬಿತು. ಎತ್ತಳಂತೆ ಒನಕೆ ತಿಂದಮ್ಮ. ಹುಟ್ಟಿದ ತಕ್ಷಣ ಒನಕೆ ಸುಮ್ಮನೆ ಬಿಡಲಿಲ್ಲ. ಎದುರು ಯಾರು ಸಿಗ್ತಾರೋ ಒಬ್ಬರನ್ನು ಬಿಡ್ತಾ ಇಲ್ಲ, ಎಲ್ಲರನ್ನ ಸೆರೆ ಬಡಿತಾ ಇದೆ. ಆ ಕೈಕಾಲು ಸೊಂಟ ಕಳ್ಕೊಂಡವರು, ಕುತ್ತಿಗೆನ ಹೊಡಿಸ್ಕೊಂಡವರು, ಆ ಒನಕೆ ಬಡಿತಕ್ಕೆ ಸಿಕ್ಕಿ ಅದೆಷ್ಟೋ ಜನ ಪ್ರಾಣನೇ ಬಿಟ್ಬಿಟ್ರು. ಎಲ್ಲರೂ ಆ ದ್ವಾರಕೆಯನ್ನು ಬಿಟ್ಟು ಓಡ್ತಾ ಇದ್ದಾರೆ. ಎಲ್ಲಿಗೆ? ದ್ವಾರಕಾ ಪಟ್ಟಣದ ಬಳಿ ಇರ್ತಕ್ಕಂಥ ಯಮುನಾ ನದಿ ತೀರಕ್ಕೆ. ಕೃಷ್ಣ ಬಲರಾಮರಿಬ್ಬರು ಜಲಕ್ರೀಡೆ ಆಡ್ತಾ ಇದ್ರು. ಕೃಷ್ಣ ಕೃಷ್ಣ ಕಾಪಾಡು ಕಾಪಾಡು ಅಂತ ಎಲ್ಲ ದೊಪ್ಪ 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 ಬಂದ್ಬಿಟ್ರು. ಭಗವಂತ ಕೇಳಿದ, ಏನಾಯ್ತಪ್ಪ? ಅದೇ ಭಯ ಉಟ್ಬಿಡ್ತದೆ. ವಧೆ ಯಾವಾಗ ತಿಂದಿದ್ರು ಅದೇ ವಾನಕ್ಕೆ ಬಂದ ಯತಿಗಳ ಜರಿದೋ, ಅವರು ಕೊಟ್ಟರು ಶಾಪ. ವನಕೆಗೆ ಬಂದು ಕೋಪ, ತಡೆಯಲಾರೋ ನಾವದರ ತಾಪ. ಅಪ್ಪ, ಋಷಿ ಕೊಟ್ಟ ಶಾಪ, ಪತಿವ್ರತೆ ಕೊಟ್ಟ ಶಾಪ ಹಿಂದೆ ಕರ್ಕೊಳಕ್ಕಾಗಲ್ಲ, ಅದು ನಡೆದೇ ತೀರಬೇಕು ಅಂತ ಪರಮಾತ್ಮ. ಕೃಷ್ಣಾಗ ನಮ್ಗೆ ಗತಿ ಗತಿ ಇನ್ನೇನಿಲ್ಲ, 11ನೇ ದಿನ ಮಾಡ್ತಾರಲ್ಲ ಎಲ್ಕ, ಅದೇ ನಿಮಗೆ ಗತಿ. ಕಾಪಾಡು ಕಾಪಾಡು ಅಂದರೆ ಒಂದೇ ಒಂದು ಉಪಾಯ. ಈ ಒನಕೆಯನ್ನು ತಬ್ಬಿ ಹರೆಬಂಡೆ ಮೇಲೆ ಉಜ್ಜಿ ಗಂಧವನ್ನ ಮಾಡಿ ತೇಲ್ಬಿಟ್ಟು ಪರಿಹಾರ ಮಾಡಿದ್ದನ್ನು ಅಲ್ಲೂ ಜಾಸ್ತಿ ಆಗ್ತದೆ. ಎಲ್ಲರೂ ಬಂದಂತ ಒನಕೆಯನ್ನು ಬರ 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 ಬಂದು ಉಜ್ತಾ ಇದ್ದಾರೆ. ಉಜ್ಜಿ 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 ಗಂಧವನ್ನ ಮಾಡಿ ತೇಲ್ಬಿಟ್ಟು ಕಡೆ ಉಳಿಯಿತು ಒನಕೆಯ. ಒಬ್ಬನಲ್ಲೋ ಇನ್ನೇನು ಮಾಡೋ ನೋಡಿ ಅದೇನು ಮಾಡ್ತದೆ. ಯಾವಾಗ ನೀರಿನೊಳಗಡೆ ಎತ್ತಲ್ಲ ನದಿಗೆ, ಅಲ್ಲೊಂದು ಮೀನು ಬಾಯಿ ತಿರ್ಕೊಬೋತಿತ್ತು. ಏನೋ ಆಹಾರ ಸಿಕ್ತು ಅಂತ ಲಮಕನ್ನು ನುಂಗ್ತು. ಮೊನಚಾದ ಒನಕೆ ಬೆಳೆ ಮೀನು ಗರ್ಭದಲ್ಲಿ ಯಾವಾಗ ಸೇರ್ಕೊತ್ತೋ ಅದು ಸಾಯಿಲೋ ಬದುಕಲೋ ಸಾಯಿಲೋ ಬದುಕಲೋ ಅಂತ ತೇಲ್ಕೊಂಡು ಬತ್ತಿತ್ತು. ಅಲ್ಲೊಬ್ಬ ಬೇಡ ಗಾಣ ಹಾಕ್ಕೊಂಡು ಕುಂತಿದ್ದ. ಮೀನನ್ನು ಎಳ್ಕೊಂಡ ಮನೆಗೆ ತಂದು ಕತ್ತರಿಸಿದಾಗ ಕಬ್ಬಿಣದ ಬಳೆ. ಯಾರಿಗಾದ್ರೂ ಬುದ್ಧಿವಂತರಿಗೆ ತೋರಿಸೋಣ ಅಂತ ಹೇಳಿ ಅಕ್ಕಸಾಲಿಗಳ ಒಳಗೆ ಬಂದ. ಸ್ವಾಮಿ, ನನಗೆ ಕಬ್ಬಿಣ ಸಿಕ್ಕಿದ್ರೆ ಕೆಲವರಿಗೆ ಕೆಟ್ಟದ್ದಾಯ್ತದೆ, ಕೆಲವರು ಒಳ್ಳೇದಾಯ್ತದೆ, ಕೆಲವು ಚಿನ್ನ ಸಿಕ್ಕಬೇಡ್ದು, ದುಡ್ಡು ಸಿಕ್ಕಬೇಡ್ದು, ಏನೇನೋ ಕತೆ ಗಾದಿಗಳಲ್ಲಿ ಹೇಳ್ತಾರೆ ನಮ್ಮ ಹಳ್ಳಿ ಜನ. ಇದು ನನಗೆ ಕಬ್ಬಿಣ ಸಿಕ್ಕದೆ, ಸ್ವಲ್ಪ ನೋಡಿ ನೀವು ತಿಳಿದಂಥವರು. ಅಪ್ಪ, ನಿನಗೆ ಇದೆಲ್ಲಿ ಸಿಕ್ತೋ? ಮೀನಿನ ಗರ್ಭದಲ್ಲಿ ಏನು ಕಸು ಮಾಡ್ತೀಯೋ? ಅದೇ ಮೀನು ಹಿಡಿಯೋದು, ಆಗೋದು ತಿನ್ನೋದು, ತಗೊಂಡೋಗಿ ಮಾರೋದು. ಅವ್ನಿಗೆ ಕೆಲಸ ಮಾಡು, ಇನ್ಮೇಲೆ ಮೀನು ಹಿಡಿಯೋದು ಬಿಟ್ಬಿಡು. ಸ್ವಾಮಿ, ಮೀನು ಹಿಡಿಯೋದು ಬಿಟ್ಬಿಟ್ಟು ನಿನ್ನ ಮಾತು ಕೇಳ್ಕೊಂಡು ಒಟ್ಟಿಗೆ ಮಣ್ಣು ತಿನ್ನಲ್ಲ ಅಂದ. ಇವಳು ಆದ್ರೆ ಬಿಟ್ಟು ಆಂಜನೇಯ ಹೇಳ್ಬೇಡ, 7 ಗಂಟೆ ಸುಂದಿರಯ್ಯ, ಇದನ್ನು ಕತ್ತರಿಸಿ ನಿನಗೆ 2 ಬಾಣ ಮಾಡಿಕೊಡ್ತೀನಿ. ಯಾವ ಪ್ರಾಣಿಗೆ ಗುರಿ ಇಟ್ಟರು ಕೂಡ ಅದು ನಿನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಒನಕೆ ಬಳಿಯನ್ನು ಕತ್ತರಿಸಿ ಅದು ಬಾಣ ಮಾಡಿಕೊಟ್ಟ. ಯಾರು? ಆಚಾರಪ್ಪ. ಅಂದಿನಿಂದ ಗಾಣ ಹಾಕೋದನ್ನು ಬಿಟ್ಟು ಬೇಟೆ ಆಡ್ತಾ ಇದ್ದಾನೆ ನದಿ ತೀರದಲ್ಲಿ. ಈ ಒನಕೆ ಜೆಂಡೆಲ್ಲ ಒತ್ತರಿಸುತ್ತಲ್ಲ, ಎಲ್ಲ ಮೊಳಕೆ ಆಗಿತ್ತು. ಆ ಒನಕೆ ಗಂಧಾಯ್ತಲ್ಲಪ್ಪ, ಮುಗಿಲೆತ್ತರಕ್ಕೆ ಬೆಳ್ಕೊಂಡು ನಿಂತಿದೆ ಅಂತೀಯ ಒನಕೆ ಜೆಂಡು. 11 ದಿವಸವಾಯಿತು. ಈ ಒನಕೆ ಬಿಡತಕ್ಕೆ ಸಿಕ್ಕಿ ಸತ್ತಂಥವರಿಗೆ ಉತ್ತರ ಕ್ರಿಯಾದಿ ಮಾಡೋದಕ್ಕೆ ಭಗವಂತ ಅಲ್ಲ ಕರ್ಕೊಬರ್ತಾನೆ. ಎಲ್ಲಿಗೆ? ನದಿ ತೀರಕ್ಕೆ ಸಲಾಗಿ ಒಲೆಗಳನ್ನು ಹಾಕ್ಸ್ತಾ
ಒಲೆಗಳ ಮೇಲೆ ಹಂಡಿ ನಿಲ್ಲಿಸಿ ಬಗೆ ಬಗೆಯಾದ ಊಟ ತಿಂಡಿಯನ್ನು ತಯಾರು ಮಾಡಿಸ್ತಾ ವಿಧಿವತ್ತಾಗಿ ಪೂಜೆ ಪುರಸ್ಕಾರ ಹಾಲು ತುಪ್ಪದ ಕಾರ್ಯ ಮುಗಿತೋ ಊಟ ಕೂತ್ಕೋಬೇಕು. ಹೆಣ್ಣು ಮಕ್ಕಳಿಗೆ ಹೇಳೋದು ನೀವೆಲ್ಲ ಊಟಕ್ಕೆ ಹಾಕ್ತೀನಿ ತಾಯಿ, ನೀವೆಲ್ಲ ಊಟಕ್ಕೆ ಕೂತ್ಕೊಟ್ರಪ್ಪ. ಎಲ್ಲರೂ ಸಾಲ ಹಾಕಿ ಕುಳಿತಿದ್ದಾರೆ. ಒಬ್ಬೊಬ್ಬ ತಾಯಂದಿರು ಕೈಯಲ್ಲಿ ಒಂದು ತಿಂಡಿ ಪದಾರ್ಥ ತಟ್ಟೆಯನ್ನು ಹಿಡ್ಕೊಂಡು ಅವ್ರ ಹಪ್ಪಳ, ಅವ್ರ ಉಪ್ಪಿನಕಾಯಿ, ಅವ್ರ ಕೋಸಂಬರಿ ಎಲ್ಲ ಬಡಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಬಡಿಸಿ ಪಾರಾದರು. ಕಡೆಗುಳಿಗಳು ಒಬ್ಬಳು ಮಹಾತಾಯಿ ಬಲಗಡೆ ಪಂಕ್ತಿಗೆ ಬಡಿಸಿ ಎಡಗಡೆ ತಿರುಗಬೇಕಾದ ಬಲಗಾಲ ಕಿರುಬೆರಳು ಕೆಳಗಡೆ ಊಟ ಮಾಡ್ತಿದ್ವನು ಎಲೆಗೆ ಸೊಕ್ಕು ಕೆಕ್ಕರಿಸಿ ಅವಳನ್ನೇನು ಹೇ ಎಷ್ಟು ನಿನಗೆ ಸೊಕ್ಕು ಕೆಳಗಡೆ ಭೋಜನ ಮಾಡ್ತಿದ್ದ ಪರಿಜ್ಞಾನವಿಲ್ಲದ ಎಲ್ಲರೂ ಬಿಟ್ಟಿದ್ಯಾ? ಆಚೆ ಪಂಚ ಊಟ ಮಾಡ್ತಿದ್ವು ನಂದು. ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಮಾತಾಡೋರು. ಇನ್ನೊಬ್ಬ ಅಂದರು ಏನೋ ಗೌರವ ಕೊಡೋದು ಇವ್ರಿಗೆ, ಇವ್ರು ನಿಂಗೆ ಬೆಳೆ ಬಿಟ್ಬಿಟ್ಟು ಬಂದು ತಲೆ ಮೇಲೆ ಕೂತ್ಕೊಬಿಡ್ತಾರೆ. ಸುಮ್ಮನೆ ಕೂತ್ಕೊಳ್ಳಯ್ಯ, ಶಿವನಂತೋನೇ ತಲೆ ಮೇಲೆ ಕೂತ್ರಿಸಿವ ಗಂಗೆಯ್ಯ, ಅವನಂತೂ ದೇವ್ರಕೊಂಡು ಓದ್ಕೊಂಡು ತಿರ್ತಾನೆ. ಇವ್ರೇನಾರ ನಮ್ಮ ತಲೆ ಏರಿದ್ರು ಅಂದರೆ ಗೌರ್ಮೆಂಟ್ ಬಸ್ ಫ್ರೀ ಎತ್ತು ಅಂದ್ರೆ ಓದ್ತಲ್ಲ, ಹೊರ್ಗಡೆ ಮಗಳಿಗೆ ಅಂತಾರೆ. ಹೆಣ್ಣು ಮಾಡಿದ ಸರಿ ಅಂತ ಕೆಲವರು ವಾದ, ಗಂಡು ಮಾಡಿದ ಸರಿ ಅಂತ ಕೆಲವರು ವಾದ. ಯುದ್ಧ ಶುರುವಾಯಿತು. ಇನ್ನೇನು ಊಟ ಮಾಡಬೇಕು, ಹಪ್ಪಳ ಮುರಿಯನ್ನು ಮುರಿದವನೇ ಇವಾಗ ಉಪ್ಪಿನಕಾಯಿ ನೋಡೋನು ಆಲೆ ನೋಡ್ತಾವನೆ. ಆಲೆ ಬೆಳೆದು ಮಡಗೋರು ಆತರಿಂದ ಬೆಳೆದು ಮಡಗೋರು ಮಡಗ್ತಾವ್ರೆ. ಜಗಳ ಶುರುವಾಗೋಯ್ತು. ಬಿಲ್ಲು ಬಾಣವನ್ನು ತೆಗೆದುಕೊಂಡು ನಮ್ಮ ಹೆಣ್ಣಿಗೆ ಯಾಕೆ ಅವಮಾನ ಮಾಡಿದೆ ಅಂತ ಕೆಲವರು, ಆದರೆ ಇನ್ನು ಕೆಲವರು ಗಂಡು ಮಾಡಿದ್ದೆ ಸರಿ ಅಂತ ಕೆಲವರು. ಯುದ್ಧ ಶುರುವಾಗೋಯ್ತು. ಅವರವರಲ್ಲೇ 40,000 ಆದವರು ಒಡೆದಾಡಿ ಅಲ್ಲೇ ಬೆಳೆದಿದ್ದ ಒಡಕೆ ಜೆಂಡನ್ನು ಕಿತ್ಕೊಂಡು ಗದೆ ಮಾಡ್ಕೊಂಡ್ರೆ ಏಳಲ್ಲಿ ಹೆಸರಿಲ್ಲದಂತೆ ಹಸನಾಗಿ ಸುತ್ತೋದು. ಹಟ್ಟಡಿಗೆ ಉಣಲಿಲ್ಲ, ಬಿಡ ಮನೆಗೆ ಹೋಗಲಿಲ್ಲ, ಬಿಟ್ಟು ಮನೆಗೆ ತಿರ್ಕೊಂಡು ಒಬ್ಬರು ಹೋಗಲಿಲ್ಲ. ಹೊಡೆದಾಡಿ ಹೆಣದ ರಾಶಿಗಳು ಬೆಟ್ಟದಾಕಾರವಾಗಿ ಬಿದ್ದೋದು. ಭಗವಂತ ಕೃಷ್ಣ ಗಲ್ಲದ ಮೇಲೆ ಬೆಳ್ಳಿಟ್ಕೊಂಡು ಯೋಚನೆ ಮಾಡ್ತಾವನೆ. ಬಲರಾಮದೇವ್ರು ಕೇಳಿದ್ರು, ಯಾಕೋ ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಮಾಡಿ ಕರ್ಣನೂ ಕೊಲ್ಲಿಸ್ತೆ, ಯೋಚನೆ ಮಾಡಿ ಕೌರವನ ವಂಶನೇ ನಾಶನ ಮಾಡಿಬಿಟ್ಟೆ, ಯೋಚನೆ ಮಾಡಿ ಬಲಿಯ ಪಾತಾಳಕ್ಕೂ ತುಳಿದೆ. ಇನ್ಯಾತಕಪ್ಪ ಯೋಚನೆ ಮಾಡ್ತಾ ಇದೆಯೋ ಕೃಷ್ಣ? ಅಣ್ಣ ಏನು ಹೇಳ್ತಾ ಇದ್ದೀಯಾ? ಇಲ್ಲಿ ಬಿದ್ದಿರುವ 40,000 ಶವಗಳನ್ನು ಮರೆ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಎಲ್ಲವನ್ನ ಬಲ್ಲವನ್ನ ನೀನಾಗಿದ್ರು ಕೂಡ ಒಂದೊಂದು ಸಾರಿ ಏನು ತಿಳಿದಂತೆ ಮಾತಾಡ್ತೀಯ. ನಿನ್ನ ಪಾದದಲ್ಲಿ ಹುಟ್ಟಿ ವಿಷ್ಣು ಪಾದೋತ್ಮವೇ ಎಂಬರ ಹೆಸರನ್ನ ಗಂಗೆನ ಪ್ರಾರ್ಥಿಸಿಕೊ. ಅವಳೇ ಹರಿದು ಬಂದು ಇಲ್ಲಿ ಬಿದ್ದಿರುವ ಶವಗಳನ್ನು ತನ್ನ ಒಡಲನ್ನು ಹಾಕುತ್ತಾಳೆ. ಆಗ ಮಂಡಿ ಊರಿ ಕುಳಿತು ಭಗವಂತ ಕೃಷ್ಣ ಪ್ರಾರ್ಥನೆ ಮಾಡ್ತಾನೆ. ಏ ಜಾಹ್ನವಿ, ಸುರನರ ಸೇರಿಕೆ ವರಗಂಗೆ
ತಾಯನ್ನ ಆ ಯಮುನಾ ನದಿ ಬುಗುಬುಗುರು ಬೆಳಕಾರವಾಗಿ ಅಲೆಗಳು ಬರ್ತಾ ಇವೆ. ಬಂದು ದೋಚಿಕೊಂಡು ಅಲ್ಲಿ ಬಿದ್ದಿರುವ ಈ 40,000 ಶವಗಳನ್ನು ತನ್ನ ಇವತ್ತಿಗೆ ಹತ್ತೆ ಗಾಂಧಾರಿ ಕೊಟ್ಟಂತ ಶಾಪ 36 ವರ್ಷ ಇಲ್ಲಿ ಮುಗಿದೋಯ್ತು. 36 ವರ್ಷ. ನನಗೂ ಕೂಡ ನಿನಗೂ ಕೂಡ ಈ ಭೂಮಿ ಮೇಲಿನ ಜಾಗ ಇಲ್ಲ ನೋಡಿ. ಪತಿರೋತೆ ಕೊಟ್ಟ ಶಾಪ ಅದು ನಡೆದೇ ತೀರಬೇಕು. ಗಾಂಧಾರಿ ಒಂದು ವಿಧಿಯಾಟ, ಪ್ರಕೃತಿ ನೇಮ, ಅದನ್ನೇ ಭಗವಂತ ಅಂತ ಹೇಳ್ತಾರೆ. ಕಣ್ಣು ಮುಂಜಾಗ್ತಾ ಇದೆ, ದೇಹವೆಲ್ಲ ನಡುಗುತ್ತಾ ಇದೆ, ನನಗೂ ಕೂಡ ಮರಣ ಸಿದ್ಧವಾಗಿದೆ ಅಣ್ಣ ಅಂತ ಕೃಷ್ಣ. ಬಲರಾಮ ದೇವರು ಹೇಳ್ತಾರೆ, ಏನು ಕೃಷ್ಣ ನೀನು ಭಗವಂತ, ಸಾವಿರಾರು ಕೋಟಿ ಕೋಟಿ ಭಕ್ತರಿಗೆ ನೀನು ಅಭಯವನ್ನು ಕೊಟ್ಟಂಥವನು, ಪ್ರಾಣದಾನ ಮಾಡಿದಂಥವನು, ಕಾಪಾಡಿದಂಥವನು, ಸರ್ವಂತರ್ಯಾಮಿ, ಲೋಕಕ್ಕೆ ಒಳ್ಳೆಯ ಜಗದ್ರಕ್ಷಕ, ನಿನಗೆ ಮರಣ. ಕೃಷ್ಣನಿಗೂ ಸಾವು. ಜಾತಸ್ಯ ಮರಣಂ ಧ್ರುವಂ. ತಾಯಿ ಗರ್ಭದಿಂದ ಬಂದ ಮೇಲೆ ಪ್ರತಿಯೊಬ್ಬ ಜೀವಿಗೂ ಕೂಡ ಮಾತಾಡಬಾರ್ದು ಅಂತ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶೇನಂ ಇಹ ಸಂಸಾರೇ ಬಹದುಸ್ತಾರೆ ಕೃಪಾಯ ಪಾರೆ ಪಾಹಿ ಮುರಾರೆ ಅಂದ ಹಾಗೆ ಹುಟ್ಟು ಸಾವು ಅಂತಕ್ಕಂಥದ್ದು ಕಾಲಚಕ್ರ ಇದ್ದ ಹಾಗೆ. ಇತ್ತಿಂದ ಹುಡ್ತಾನೆ ಇರಬೇಕು, ಅತಿಂದ ಸಾಯ್ತಾನೆ ಇರಬೇಕು. ಈಗಾಗಲೇ ನಾವು ಎಷ್ಟು ತಾಯಂದಿರ ಹೊಟ್ಟೆಯಲ್ಲಿ ಹುಟ್ಟಿದ್ದೀವೋ, ಈ ದೇಹದ ಎಲುಬುಗಳು ಅದೆಷ್ಟು ಘಟನಾಕಾರವಾಗಿ ಬಿದ್ದಿದೆಯೋ, ಅದೆಷ್ಟು ತಾಯಂದಿರ ಎದೆ ಹಾಲನ್ನು ಕುಡಿದು ಬಂದಿದ್ದೀವೋ, ಇನ್ನೂ ಎಷ್ಟು ಸಾರು ಹುಟ್ಟಬೇಕಾಗಿದೆಯೋ ಅಣ್ಣ. ತಡೆಯಲಾರೆ ಒಳಲಬಾರೆ ಅನ್ನದಿ ಬಾರೋ, ತಡೆಯಲಾರೆ ದೇಹವೆಲ್ಲ ಗಡಗಡ ನಡುತ್ತಾ ಇದೆ, ಕಣ್ಣು ಮಂಜಾಗ್ತಾ ಇದೆ, ಒಡಲು ದಗದಗ ಉರುತ್ತಾ ಇದೆ, ದಾಹ ದಾಹ. ತತ್ಕ್ಷಣದಲ್ಲಿಯೇ ಬಲರಾಮ ದೇವ ಭಗವಂತ ಕೃಷ್ಣನನ್ನ ಹೆಗಲ ಹಾಕಿಬಿಟ್ಟು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ನದಿ ತೀರಕ್ಕೆ ತಂದು ಮಲಗಿಸಿದ ಬೊಗಸೆಯಲ್ಲಿ ನೀರನ್ನು ತಂದು ಕುಡಿಸ್ತಾ ಇದ್ದಾನೆ. ಜಲಪಾನ ಕೃಷ್ಣ, ಜಲಪಾನ ಮಾಡು ಅಂದ್ರೆ ಒಡಲು ತಣ್ಣಗಾಯಿತು, ದಗದಗನೆ ಉರಿಯುತ್ತಿದೆ. ಯಾಕೆಂದ್ರೆ ಮನುಷ್ಯನಿಗೆ ಪ್ರಾಣ ಹೋಗುವಾಗ ಆ ಒಡಲು ಉರಿಯಕ್ಕೆ ಶುರು ಮಾಡ್ತದೆ. ಅದರಂತೆ